ಏನ್ ಮೇಡಮ್ ನೀವು ಹೇಳ್ತಿರೋದು? ರೂಪಾ ಮೇಡಮ್ ಯಾರೋ ಅಲ್ಲ, ನನ್ನ ಹೆತ್ತ ತಾಯಿ. ನಾನು ನಿತ್ಯ ಅವಳಿ ಮಕ್ಕಳು. ನಿತ್ಯಕ್ಕಿಂತ ನಿಮಿಷ ಮೊದಲು ನಾನು ಹುಡ್ತೆ. ಮತ್ತೆ ತುಳಸಿ ಅವರು ನಾನು ಬೆಳೆಸಿರೋ ತಾಯಿ. ಹುಟ್ಟಾಗ್ಲೇ ನನ್ನ ಕರ್ಕೊಂಡು ಹೋಗಿ ಬೆಳೆಸಿದ್ರು. ನಿಜನಾ ಮೇಡಮ್? ನಿಜ ನಾಣಿ ಅವ್ರೆ. ರೂಪಾ ಮೇಡಮ್ ನಮ್ಮಮ್ಮ. ನಿತ್ಯ ವಿಷ ಕೊಡ್ದು ಆಸ್ಪತ್ರೆಯಲ್ಲಿದ್ದಾಳೆ. ರಕ್ತ ಕೊಟ್ಟು ಕಾಪಾಡಬೇಕಾಯ್ತು. ಇಷ್ಟು ದಿನ ನಾನು ಹೆದರಿಸಿದ್ದು ನಾನು ಹೆತ್ತ ತಾಯಿನ ಅಂತ, ಹೋರಾಡಿದ್ದು ನನ್ನ ಸ್ವಂತ ತಂಗಿ ಜೊತೆ ಅಂತ ನೆನ್ಪು ಮಾಡ್ಕೊಂಡ್ರೇನೆ ನನಗೆ ಕಷ್ಟ ಆಗ್ತಿದೆ. ಈ ವಿಷಯ ಅವರಿಗೆ ಹೇಳೋದಾ ಬೇಡವಾ ಅಂತಾನೂ ಭಯ ಆಗ್ತಿದೆ. ಬೇಡ ಮೇಡಮ್, ಇಷ್ಟು ಬೇಗ ಸಾರ್ ಹತ್ರ ಈ ನಿಜನ ಹೇಳ್ಬೇಡಿ. ನೀವು ತಾಯಿ ಆಗ್ತಿದ್ದೀರಾ ಅಂತ ಸಾರ್ ಎಷ್ಟು ಸಂತೋಷವಾಗಿದ್ದಾರೆ ಗೊತ್ತಾ? ಇಂಥ ಟೈಮಲ್ಲಿ ಈ ವಿಷಯ ಹೇಳಿದ್ರೆ ಸಾರ್ ತುಂಬಾ ಅಪ್ಸೆಟ್ ಆಗ್ಬಿಡ್ತಾರೆ. ನೀವು ಅವ್ರ ಮಗಳು ಅನ್ನೋ ವಿಷಯನ ಯಾಕೆ ಇಷ್ಟು ದಿನ ಮುಚ್ಚಿಟ್ಟಿದ್ರು? ಬದುಕಿರೋ ನಿತ್ಯ ಅವರು ಸತ್ತೋಗಿದ್ದಾರೆ ಅಂತ ಯಾಕೆ ಇಷ್ಟು ದಿನ ನಾಟಕಾಡಿದ್ರು ಅನ್ನೋ ಪ್ರಶ್ನೆ ಬರುತ್ತೆ ಮೇಡಮ್. ಆ ವಿಷಯಕ್ಕೆ ಸಮಾಧಾನ ಹುಡುಕೋಷ್ಟ್ರಲ್ಲಿ ಸಂತೋಷ ಎಲ್ಲ ಹಾಳಾಗುತ್ತೆ. ಸಂಭ್ರಮ ಇರೋ ಮನೆ ಡಲ್ಲಾಗಿ ಹೋಗುತ್ತೆ ಮೇಡಮ್. ಇಂಥದ್ದೇನೋ ನಡೆಯುತ್ತೆ ಅಂತ ಶಾಸ್ತ್ರಿಗಳು ನನಗೆ ಮೊದಲೇ ಹೇಳಿದ್ರು ನಾಣಿ ಅವ್ರೆ. ಅದಕ್ಕೆ ನಾನು ಕೂಡ ಅವರಿಗೆ ಏನೂ ಹೇಳಿಲ್ಲ. ಯಾರ ಹತ್ರ ಹೇಳೋದು ಗೊತ್ತಾಗದೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್. ಸ್ವಲ್ಪ ದಿನ ಸಾರ್ ಹತ್ರ ಏನೂ ಹೇಳ್ಬೇಡಿ. ಹಾಗೆ ರೂಪಾ ಮೇಡಮ್ ಜೊತೆ ನಿತ್ಯ ಅವ್ರ ಜೊತೆ ನೀವು ಫೈಟ್ ಮಾಡಿದ್ರಿ ಅನ್ನೋ ಗಿಲ್ಟಿ ಫೀಲಿಂಗ್ ಅಂತೂ ಇಟ್ಕೊಂಬೇಡಿ. ಅದೆಲ್ಲ ಗೊತ್ತಿಲ್ಲದೆ ಮಾಡಿರೋದು. ಈಗ ನೀವು ಆರಾಮಾಗಿರ್ಬೇಕು, ಯಾವ ಟೆನ್ಷನ್ನು ಇಟ್ಕೊಂಬೇಡಿ. ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾಗುತ್ತೆ ಮೇಡಮ್. ದೇವ್ರ ಮೇಲೆ ಭಾರ ಹಾಕ್ಬಿಡಿ. ನಿತ್ಯ 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 ಏನಾಯ್ತು? ನಿತ್ಯ 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 ಇಲ್ಲಿ ನೋಡು. ನಿತ್ಯ ನಿತ್ಯ ಇಲ್ಲಿ ನೋಡು. ನಿತ್ಯ ಏನಾಯ್ತು? ನಿತ್ಯ ಏನಾಯ್ತಮ್ಮ? ನಿತ್ಯ ನಿತ್ಯ ಏನಾಯ್ತು? ನಿತ್ಯ 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 ತುಳಸಿ ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡು ಹೋಗಿಲ್ಲಮ್ಮ, ಬೇಗ. ನಿತ್ಯ ಇಲ್ಲಿ ನೋಡು. ನಿತ್ಯ ನಿಂಗೇನೂ ಆಗಲ್ಲ. ನಿತ್ಯ 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 ಡಾಕ್ಟರ್ ಡಾಕ್ಟರ್ ಬೇಗ ಬನ್ನಿ. ಡಾಕ್ಟರ್ ನಿತ್ಯ 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 ಮಾತಾಡು. ಡಾಕ್ಟರ್ ಡಾಕ್ಟರ್ Sorry, she is no more. ನಿತ್ಯಗೇನೋ ಆಗಿದೆ. ಈಗಲೂ ಅವಳನ್ನ ನೋಡ್ಬೇಕು. ಅಮ್ಮ ಹೆದರ್ಕೊಂಡಿದ್ದಾರೆ. ನಾನು ಹೋಗಿ ಧೈರ್ಯ ಹೇಳ್ಬೇಕು. ನನಗೆ ಹೇಳ್ದೆ ನೀನು ಎಲ್ಲಿಗೂ ಹೋಗ್ಬಾರ್ದು, ಯಾವ ಕೆಲಸನೂ ಮಾಡಬಾರ್ದು. ಸರಿ ಸರಿ ಅಂದ್ರೆ ಆಗಲ್ಲ. ಪ್ರಾಮಿಸ್ ಮಾಡು. ನನ್ನ ಕ್ಷಮಿಸ್ಬಿಡಿ. ನನ್ನ ತಂಗಿಗೆ ಸಮಸ್ಯೆ ಆಗಿದೆ. ಅವಳನ್ನ ನಾನು ಈಗಲೇ ನೋಡ್ಬೇಕು. ನಿಮಗೆ ಕೊಟ್ಟಿರೋ ಮಾತನ್ನು ಮೀರಿ ಹೋಗ್ತಾ ಇದ್ದೀನಿ. ಕ್ಷಮಿಸ್ರಿ. ಈ ಟೈಮಲ್ಲಿ ಗಂಗಾ ಎಲ್ಲಿಗೆ ಹೋಗ್ತಿದ್ದಾಳೆ? ಯಾಕೋ ಟೆನ್ಷನ್ ಆಗ್ತಿದ್ದಾಳಲ್ಲ.
ಅದೇನೋ ತಿಳ್ಕೋಬೇಕು. ಅಮ್ಮ ಅಮ್ಮ, ಗಂಗಾ, ಈ ಟೈಮಲ್ಲಿ ಯಾಕೆ ಬಂದೆ? ನಿತ್ಯಕ್ಕೆ ಹೇಗಿದ್ಯಮ್ಮ? ಅಮ್ಮ ಎಲ್ಲಿ? ಒಳಗಡೆ ಇದ್ದಾರೆ. ನಾನು ಈಗ್ಲೇ ನಿತ್ಯನ ನೋಡ್ಬೇಕಮ್ಮ, ಅಮ್ಮನ ನೋಡ್ಬೇಕು. ಸರಿ ಬಾ. ಗಂಗಾ, ಇವಾಗ ಬಂದಿದ್ಯಾ? ಯಾಕೆ ಬಂದೆ? ಏನೋ ಕೆಟ್ಟ ಕನ್ಸ್ ಬಿತ್ತಮ್ಮ, ಭಯ ಆಗಿ ತಡಿಯೋಕ್ಕಾಗ್ದೆ ಬಂದೆ. ನಿಮ್ಮನ್ನ ತಂಗಿನ ನೋಡ್ಬೇಕನ್ನಿಸ್ತಿತ್ತು. ನಿತ್ಯಕ್ಕೆ ಹೇಗಿದ್ಯಮ್ಮ? ಡಾಕ್ಟರ್ ಏನ್ ಹೇಳಿದ್ರು? ಹೆವಿ ಡೋಸಲ್ಲಿ ಪಾಯ್ಸನ್ ತಗೊಂಡಿರೋದ್ರಿಂದ ಪೇಷಂಟ್ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ. 24 ಅವರ್ಸ್ ಕಳೆಯೋವರೆಗೂ ಏನು ಹೇಳೋಕ್ಕಾಗಲ್ಲ. ಚಾನ್ಸಸ್ 50-50% ಇರುತ್ತೆ. ಹೇಳಮ್ಮ, ನಿತ್ಯಗೇನ್ ಆಗಲ್ಲ ಅಂದ್ರ? ಅವಳು ಕಣ್ ಬಿಡ್ತಾಳೆ ಅಂದಿದಾರ? ಹೇಳಮ್ಮ. ನೀನ್ ರಕ್ತ ಕೊಟ್ಟಿಲ್ಲ ಗಂಗಾ, ಅದೇ ಅಮೃತಾಗಿ ನಿತ್ಯಗೆ ಆಯಸ್ ಕೊಡುತ್ತೆ. ನಿನ್ ತಂಗಿಗೇನು ಆಗಲ್ಲ, ಬೇಗ ಪ್ರಜ್ಞೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಅಷ್ಟೇ ಸಾಕು ದೇವ್ರೆ. ನನ್ನ ತಂಗಿಗೇನು ಆಗ್ಬಾರ್ದು, ಏನಾಗ್ಬಾರ್ದು. ನಿಗೇನಾಗಲ್ಲ ನಿತ್ಯ, ನೀನು ಗುಣ ಆಗ್ತ್ಯ. ಅಮ್ಮ, ನೀನು, ನಾನು ಎಲ್ಲರೂ ಸಂತೋಷವಾಗಿರ್ತೀವಿ. ನಾನು ಅವಳ ಅಕ್ಕ ಅಂತ ನಿತ್ಯಗೆ ಯಾವಾಗ ಗೊತ್ತಾಯ್ತಮ್ಮ? ಇವತ್ತೇ ಗಂಗಾ, ನಿನ್ ತಾಯಿ ಆಗ್ತಿದ್ಯಾ ಅಂತ ಕೂಡ ಗೊತ್ತಾಯ್ತು. ಇಷ್ಟು ದಿನ ಸ್ವಂತ ಅಕ್ಕನ್ಗೆ ಕಷ್ಟ ಕೊಟ್ಬಿಟ್ಟೆ ಅಂತ ತುಂಬಾ ನೊಂದ್ಕೊಂಡ್ಲು. ಆದ್ರೆ ವಿಷಯ ಯಾಕೆ ಕೊಡಿದ್ಲು? ಆ ನೋವಿಗೆ ಕೊಡ್ತಿದ್ದು. ಯಾಕೆ ವಿಷ ಕುಡಿಬೇಕು? ನಾನು ಅವಳ ಅಕ್ಕ ಅಂತ ಗೊತ್ತಾಗಿ ನಾನೇನು ಹೇಳ್ತೀನೋ ಏನೋ ಅಂತ ಹೆದರ್ಕೊಂಡ್ಲಾ? ಇಲ್ಲ ಗಂಗಾ, ಅವಳಿಗೆ ನೀನೊಂದು ತುಂಬಾ ಇಷ್ಟ. ನೀನ್ ತಾಯಿ ಆಗ್ತಿ ಅಂತ ಕೇಳಿ ತಾನ್ ಚಿಕ್ಕಮ್ಮ ಆಗ್ತೀನಿ ಅಂತ ಖುಷಿ ಪಟ್ಲು. ಗಲಾಟೆ ಎಲ್ಲ ನಿಲ್ಲಿಸ್ತೀನಿ ಅಂತಾನೂ ಹೇಳಿದ್ಲು. ಆದ್ರೆ ಜೈ ಮೇಲಿರೋ ಪ್ರೀತಿನ ಅವಳಿಗೆ ಮರೆಯೋಕ್ಕಾಗ್ತಾ ಇಲ್ಲ. ಜೈನ ಬಿಟ್ಟಿರೋಕ್ಕಾಗಲ್ಲ ಅಂತ ವಿಷ ಕೊಡಿದ್ಲು. ಅಮ್ಮ, ಜೈ ಇಲ್ಲಿಗೆ ಬರ್ತಾ ಇದ್ದಾರೆ. ಏನಪ್ಪ ಇದಕ್ಕಿದ್ದ ಹಾಗೆ ಬಂದ್ಬಿಟ್ಟೆ? ಗಂಗಾ ಇಲ್ಲಿಗೆ ಯಾಕೆ ಬಂದ್ಲು ಆಂಟಿ? ಅದು ಜೈ, ಅದು ನೀನು ಹೋಗು ಗಂಗಾ. ಜೈ ಒಳಗಡೆ ಬಂದು ನಿತ್ಯ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅಮ್ಮ, ಅವರಿಗೆ ನಡೆದಿದ್ದೆಲ್ಲ ಹೇಳ್ಬಿಡೋಣ ಅಮ್ಮ. ಈಗ ಬೇಡ, ಸಮಯ ಬಂದಾಗ ಹೇಳೋಣ ಆಯ್ತಾ? ಈಗ ನೀನು ಹೋಗು. ತಂಗಿ ಹುಷಾರಮ್ಮ, ನೀನು ಧೈರ್ಯವಾಗಿರು. ಹೋಗು. ಹಾ, ಹೇಳಿ ಆಂಟಿ, ಗಂಗಾ ಒಳಗೆ ಏನ್ ಮಾಡ್ತಿದ್ದಾಳೆ? ಒಳಗೆ ಯಾರಿದ್ದಾರೆ? ಅದು ಒಳಗೆ ರೂಪಮ್ಮ, ಗಂಗಾ, ಪೇಷಂಟ್. ಯಾರ ಪೇಷಂಟು?
ನನ್ನ ಹೋಗಿ ನೋಡೋದಕ್ಕೆ ಬಿಡಿ. ಏನ್ರಿ ನೀವ್ ಕೂಡ ಬಂದ್ರಿ? ಇಂಥ ಮಿಡ್ ನೈಟ್ ಅಲ್ಲಿ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ಇಲ್ಲಿ ಬನ್ನಿ. ಮೊದಲು ನಾನು ಕೇಳಿದ್ದಕ್ಕೆ ಆನ್ಸರ್ ಮಾಡು. ಯಾಕೆ ಇಲ್ಲಿಗೆ ಬಂದಿದ್ಯಾ? ಅದು ರಕ್ತ ಕೊಟ್ಟಿದ್ನಲ್ಲ, ನಿದ್ರೆ ಬರ್ಲಿಲ್ಲ. ಅವಳು ಹೇಗಿದ್ದಾಳೋ ನೋಡಕ್ ಬಂದೆ. ನೀನ್ ಅಷ್ಟೆಲ್ಲ ಕೇರ್ ತಗೋತಿರೋ ಆ ಪೇಷಂಟ್ ಯಾರು ಹೇಳು? ಹೇಳಿದ್ನಲ್ಲ ರೀ, ನನ್ ತಂಗಿ ಹಾಗೆ ಅಂತ. ಅವಳನ್ನ ನಾನು ನೋಡ್ಬೇಕು. ನಿಂತ್ಕೊಳ್ಳಿ, ಅವಳು ನಿದ್ರೆ ಮಾಡ್ತಿದ್ದಾಳೆ. ಡಿಸ್ಟರ್ಬ್ ಮಾಡೋದು ಯಾಕೆ? ನಾನ್ ಡಿಸ್ಟರ್ಬ್ ಆಗಿದ್ದೀನಿ ಗಂಗಾ. ಅರ್ಧ ರಾತ್ರಿಯಲ್ಲಿ ಮಲಗಿದ್ದವಳೆದ್ದು ಒಂಟಿಯಾಗಿ ಆಟೋದಲ್ಲಿ ಬಂದಿದ್ಯಾ? ನಿನ್ಗೇನಾದ್ರೂ ಆದ್ರೆ ನನ್ಗೆಷ್ಟು ಭಯ ಆಗುತ್ತೆ ಅಂತ ಗೊತ್ತಾ? ನನ್ಗೇನಾಗತ್ತೆ ರೀ? ನನ್ಗೇನಾಗಲ್ಲ ರೀ. ನಿನ್ಗೇನು ಆಗ್ಬಾರ್ದು ಅನ್ನೋದೇ ನನ್ನ ಆಸೆ. ನನಗೆ ಹೇಳ್ದೆ ಯಾವ ಕೆಲಸನೂ ಮಾಡಲ್ಲ, ಎಲ್ಲೂ ಹೋಗಲ್ಲ ಅಂತ ಮಾತು ಕೊಟ್ಟಿದ್ದೆ ತಾನೆ. ಈಗ ಮತ್ತೆ ನನಗೆ ಹೇಳ್ದೆ ಬಂದಿದ್ಯಾ. ಆದ್ರೂ ಇಷ್ಟು ಅರ್ಜೆಂಟ್ ಯಾಕೆ? ನನಗ್ ಕ್ಷಮಿಸ್ರಿ. ನಿನಗೇನಾದ್ರೂ ಆದ್ರೆ ನನ್ನನ್ನು ನಾನು ಸಹಿಸ್ಕೊಳ್ಳಲ್ಲ ಗಂಗಾ. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ. ನೀನ್ ಮಾಡ್ತಿರೋ ಕೆಲ್ಸಕ್ಕೆ ನನಗೆ ತಲೆ ಕೆಡ್ತಾ ಇದೆ. ಸಾರಿ ರೀ. ಆಂಟಿ, ನೀವಾದ್ರೂ ಹೇಳ್ಬೋದಲ್ವಾ? ಇವಳು ಮೊದಲೇ ಗರ್ಭಿಣಿ. ಈ ರಕ್ತದಾನ ಮಾಡೋದು, ಅರ್ಧ ರಾತ್ರಿಯಲ್ಲಿ ಹೀಗೆ ಓಡಾಡೋದನ್ನ ನಿಲ್ಸೋದಕ್ಕೆ ಹೇಳಿ ಪ್ಲೀಸ್ ಆಂಟಿ. ನಿಮ್ಗೆ ಕೈ ಮುಗಿತೀನಿ. ಅಯ್ಯೋ, ಗಂಗನ ಸೇವ್ ಮಾಡಿ ಆಂಟಿ. ಗಂಗಾ, ಜೈ ಹೇಳಿದ್ದನ್ನ ಕೇಳು ಗಂಗಾ. ಇನ್ಯಾವತ್ತೂ ಹೀಗೆ ಮಾಡ್ಬಿಡ. ಮನೆಗೆ ಹೋಗು. ಅವಳಿಗೇನೂ ಆಗಲ್ಲ ಬಿಡು. ಹೋಗು ಗಂಗಾ, ಜೈಗೆ ಕಷ್ಟ ಕೊಡ್ಬೇಡ. ಅವಳು ನೋಡ್ಕೊಳ್ಳೋದಿಕ್ಕೆ ನಾವಿಬ್ರು ಇದ್ದೀವಿ. ನೀನ್ ಜೈ ಜೊತೆ ಇರು. ಹೋಗು. ಹೋಗಮ್ಮ. ಬಾ ಹೋಗೋಣ. ಅಯ್ಯಯ್ಯೋ, ಏನ್ ಮಾಡ್ತಿದ್ಯಾ ಕಂದ? ಹಾಲ್ ಕಾಯಿಸ್ತಿದ್ದೀನಿ ಚಿಕ್ಕಮ್ಮ. ಕಾಫಿ ಬೇಕಾದ್ರೆ ನನ್ನನ್ ಕೇಳ್ಬೇಕಲ್ವಾ? ನೀನ್ಯಾಕೆ ಕೈ ಸುಟ್ಕೋತಿದ್ಯಾ? ಹಾಲ್ ಬಿಸಿ ಮಾಡಿದ್ದು ಕಾಫಿಗೋಸ್ಕರ ಅಲ್ಲ ಚಿಕ್ಕಮ್ಮ, ಗಂಗನ್ಗೋಸ್ಕರ. ಗಂಗಾಗಾದ್ರೆ ನಾನ್ ಮಾಡ್ಕೊಡಲ್ವಾ ಏನು? ನೀವು ಹಾಲ್ ಮಾತ್ರ ಕೊಡ್ತೀರಿ, ಇದ್ರಲ್ಲಿ ಸಕ್ಕರೆ ಹಾಕ್ತೀರಾ? ಹಾಕ್ತೀನಿ. ಕೇಸರಿ ಹಾಕ್ತೀರಾ? ಹಾಕ್ತೀನಿ. ಮತ್ತೆ ಪ್ರೀತಿನೂ ಮಿಕ್ಸ್ ಮಾಡ್ತೀರಾ? ಅರ್ಥ ಆಯ್ತಪ್ಪ. ನನ್ ಸೊಸೆಗೆ ನಿನ್ ಕೈಯಾರೆ ಹಾಲ್ ಕಾಯಿಸ್ಕೊಡ್ಬೇಕು ಅನ್ಕೊಂಡಿದ್ಯಾ, ಕರೆಕ್ಟಾ? ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಐ ಲವ್ ಯು ಚಿಕ್ಕಮ್ಮ. ಅಯ್ಯಯ್ಯೋ, ಕೇಸರಿ ದಳ ಸ್ವಲ್ಪ ಕಡಿಮೆ ಹಾಕು. ಜಾಸ್ತಿ ಆದ್ರೆ ಅಜೀರ್ಣ ಆಗತ್ತೆ. ಮೊದ್ಲೇ ನಿನಗೆ ಪ್ರೀತಿ ಹೆಚ್ಚು. ಓಕೆ ಚಿಕ್ಕಮ್ಮ. ಅಂದಹಾಗೆ ಈ ಹಾಲು ನಿನ್ ಸೊಸೆಗಲ್ಲ ಚಿಕ್ಕಮ್ಮ, ಹುಡ್ತಿರೋ ನಿನ್ ಮೊಮ್ಮಗಂಗೆ. ಗಾಟ್ ಇಟ್? ಜೈ, ನೀನ್ ಗಂಗಾಗ್ ಹಾಲ್ ತಗೊಂಡ್ ಹೋಗ್ತಿದ್ಯಲ್ಲೋ? ಈ ಹಾಲು ನಿನ್ ಮರಿ ಮೊಮ್ಮಗಂಗೆ ಅಜ್ಜಿ. ಅಯ್ಯೋ, ಬೆಳಗ್ಗೆನೆ ಶುರು ಮಾಡಿದೆ ಚಂದ್ರಿಕಾ. ಇನ್ಯವನ್ಗೆ ಬೇರೆ ಕೆಲ್ಸ ಏನಿದೆ ಹೇಳಿ? ನನ್ ಮರಿ ಮೊಮ್ಮಗ ಇಲ್ಲ ನಿನ್ ಹೆಂಡ್ತಿಗ? ನನ್ನ ಹೆಂಡತಿ ಹೊಟ್ಟೆಲಿರೋ ನಿನ್ ಮರಿ ಮೊಮ್ಮಗುಗೆ. ವಾರಸದವರ ಬರ್ತಿದ್ದಾನೆ ಅಂತ ಸಂಭ್ರಮ ನೋಡಲ್ಲಿ. ಅವಳು ಸತ್ ಮೇಲೆ ಅಳ್ತಾರೆ. ಯಾವತ್ತಾದ್ರೂ ನಿನ್ ಕೈಯಾರೆ ಒಂದ್ ಲೋಟ ಕಾಫಿ ಕೊಟ್ಟಿದ್ಯಾ ನನ್ಗೆ? ಅಂದ್ರೆ ತಾತ ನಿನಗೆ ಕೊಟ್ಟಿಲ್ವಾ? ಕೊಟ್ಟಿದ್ರು ಕಣೋ. ನಿನ್ಗೆಲ್ಲ ಅವ್ರ ಬುದ್ಧಿನೇ. ಪ್ರೀತಿಯಿಂದ ಯಾವಾಗ್ಲೂ ನನ್ ಸೆರ್ಗ್ ಹಿಡ್ಕೊಂಡು ನನ್ ಹಿಂದೆನೇ ತಿರುಗ್ತಾ ಇದ್ರು. ಈಗ ನೀನು. ನಾನ್ ಕೂಡ ಹಾಗೆ ಅಲ್ವಾ? ನೀವು ಮನೆ ಅಳಿಯ, ಅವ್ರದ್ದು ಸ್ವಂತ ಸಾಮ್ರಾಜ್ಯ. ತುಂಬಾ ವ್ಯತ್ಯಾಸ ಇದೆ. ಸರಿ ಅಜ್ಜಿ, ನಾನು ಹೋಗಿ ಹಾಲು ಕೊಟ್ಬಿಟ್ಟು ಬರ್ತೀನಿ.
ಮಾರ್ನಿಂಗ್ ಮೈ ಡಿಯರ್ ಶ್ರೀಮತಿ. ಗುಡ್ ಮಾರ್ನಿಂಗ್ ರೀ. ನಂಗಿಂತ ಮೊದಲೇ ಎದ್ಬಿಟ್ಟಿದ್ದೀರಾ? ನಾನು ನಿದ್ರೆ ಮಾಡಿದ್ರೆ ಅಲ್ವಾ, ನನ್ಗೇನು ಹೇಳ್ದೇನೆ ಮತ್ತೆ ನೀನ್ ಎಲ್ಲಿ ಓಡ್ ಹೋಗ್ತೀಯೋ ಅಂತ ನೈಟ್ ಎಲ್ಲ ಎಚ್ಚರನೇ ಇದ್ದೆ. ಬೆಡ್ ಮಿಲ್ಕ್. ಬೆಡ್ ಕಾಫಿ ಅಂತ ಕೇಳಿದ್ದೆ, ಈ ಬೆಡ್ ಮಿಲ್ಕ್ ಏನ್ರಿ? ನಿನಗೋಸ್ಕರ ಸ್ಪೆಷಲ್ ಆಗಿ ನಾನೇ ರೆಡಿ ಮಾಡಿ ತಗೊಂಡ್ ಬಂದಿದ್ದೀನಿ. ಇದ್ರಲ್ಲಿ ಏನ್ ಹಾಕಿದ್ರಿ ಸ್ವಾಮಿ? ಪ್ರೀತಿ, ಅಭಿಮಾನ, ಆದರತೆ ಪ್ಲಸ್ 1 ಸ್ಪೂನ್ ಶುಗರ್, 1/4 ಚಮಚ ಕೇಸರಿ ಹೂ ಹಾಕಿದ್ದೀನಿ. ಈ ಕೆಲ್ಸ ಎಲ್ಲ ನಿಮಗ್ ಯಾಕ್ರಿ? ನಾನೇ ಮಾಡ್ಕೊಂಡ್ ಕುಡಿತಿದ್ನಲ್ಲ. ನೆವರ್. ನೀನ್ ಈ ಕೆಲಸ ಮಾಡೋದಾ? ನೋ. ಇನ್ ಮುಂದೆ ನಿನ್ ಕೆಲ್ಸನೆಲ್ಲ ನಾನೇ ಮುಂದೆ ನಿಂತು ಮಾಡ್ತೀನಿ. ಅದ್ ಹಾಗಲ್ಲ ರೀ. ಮೊದ್ಲು ನೀನ್ ಹಾಲು ಕುಡಿ. ಕೇಸರಿ ದಳ ಹಾಕಿರೋ ಹಾಲು. ಇದನ್ನ ಕುಡಿದ್ರೆ ಹುಟ್ಟೋ ಬೇಬಿ ನನ್ನ ಹಾಗೆ ಬೆಳ್ಳಗ್ ಹುಟ್ಟುತ್ತೆ. ಅಂದ್ರೆ ನಾನು ಕಪ್ಪು ಅಂತಾನಾ? ನೀನ್ ಬೆಳ್ಳಗೆ ಇದೆಯಾ? ನಿನ್ ಕಲರ್ ನನ್ ಕಲರ್ ಕೇಸರಿ ಕಲರ್ ಜೊತೆ ಮಿಕ್ಸ್ ಆಗಿ ಬೇಬಿ ಇನ್ನು ಕಲರ್ಫುಲ್ ಆಗಿ ಹುಟ್ಟುತ್ತೆ. ಯಾಕೆ? ಕಲರ್ ಕಪ್ಪಾದ್ರೆ ಏನ್ ಸಮಸ್ಯೆ? ಕೋಟೀಶ್ವರನ್ ಮಗು ಹೇಗಿದ್ರು ಕಣ್ಣಿಗೆ ಒತ್ಕೊಳ್ತಾರೆ. ಏಯ್ ನೋಡು, ಹೀಗೆಲ್ಲ ಕ್ಲಾಸ್ ತಗೋಬೇಡ. ಮೊದ್ಲು ನೀನ್ ಹಾಲು ಕುಡಿ, ಆಮೇಲೆ ಕುಡಿಯೋದು ತುಂಬಾ ಇದೆ. ಇನ್ನು ಏನಿದೆ ಮಹಾನುಭಾವ? ಕ್ಯಾರೆಟ್ ಜ್ಯೂಸು, ಬೀಟ್ರೋಟ್ ಜ್ಯೂಸು, ದಾಳಿಂಬೆ ಜ್ಯೂಸು, ಬನಾನಾ ಜ್ಯೂಸು, ಆಪಲ್ ಜ್ಯೂಸು, ಪೈನಾಪಲ್ ಜ್ಯೂಸು, ಆರೆಂಜ್ ಜ್ಯೂಸು, ಆಮೇಲೆ ಸಾಕು 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 ನಿಲ್ಸಿ. ಇಷ್ಟೆಲ್ಲ ಜ್ಯೂಸ್ ಯಾಕ್ರಿ? ನನ್ ಹೊಟ್ಟೆ ಒಳಗೆ ಜ್ಯೂಸ್ ಶಾಪ್ ಇಡ್ಬೇಕು ಅನ್ಕೊಂಡಿದ್ದೀರಾ ಏನು? ನಿಮ್ ಕೆಲ್ಸಕ್ಕೆ ಮಿತಿನೇ ಇಲ್ದೆ ಹೋಗ್ತಿದೆ. ಹಾಗಲ್ಲ ಬಂಗಾರ, ನಿನ್ನೆ ನೀನು ರಕ್ತ ಕೊಟ್ಟಿಯಲ್ವಾ? ಕ್ಯಾರೆಟ್ ಜ್ಯೂಸ್ ಕುಡಿದ್ರೆ ರಕ್ತ ಸಿಗುತ್ತೆ, ಬೀಟ್ರೋಟ್ ಜ್ಯೂಸ್ ಕುಡಿದ್ರೆ ರಕ್ತ ಹೆಚ್ಚಾಗುತ್ತೆ, ದಾಳಿಂಬೆ ಜ್ಯೂಸ್ ಕುಡಿದ್ರೆ ಆ ರಕ್ತ ಪ್ಯೂರಿಫೈ ಆಗುತ್ತೆ, ಆಪಲ್ ಜ್ಯೂಸ್ ಕುಡಿದ್ರೆ ಆ ರಕ್ತಕ್ಕೆ ಶಕ್ತಿ ಬರುತ್ತೆ, ಬನಾನಾ ಜ್ಯೂಸ್ ಕುಡಿದ್ರೆ ಸಾಕು 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 ನಿಲ್ಸಿ. ಇಷ್ಟು ಜ್ಯೂಸ್ ಕುಡಿದ್ರೆ ಮೋಷನ್ ಆಗುತ್ತೆ. ಹೌದಾ? ಹಾಗಾದ್ರೆ ಹಾಲು ಕುಡಿ. ಸ್ಟೊಮಕ್ ಅಲ್ಲಿರೋ ಬೇಬಿ ವೇಟಿಂಗ್. ಕುಡಿ 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 ಕುಡಿ. ಏನಿದು? ದೃಷ್ಟಿ. ಅಯ್ಯೋ, ಇಲ್ಲಿ ನಾನು ನೀವು ಬಿಟ್ರೆ ಮೂರನೇ ಮನುಷ್ಯ ಯಾರಿದ್ದಾರೆ? ನಿನಗೆ ನನ್ ದೃಷ್ಟಿ ಕೂಡ ತಾಗ್ಬಾರ್ದು. ನೀವು ನಿಮ್ಮ ಅತಿ ಪ್ರೀತಿ. ಜಾಕ ಬಿಡಿ. ಏಯ್, ಎಲ್ಲಿಗೆ? ವಾಶ್ರೂಮ್ಗೆ ಸ್ವಾಮಿ. ಹೋಗ್ಬಾರ್ದಾ? ಅಯ್ಯೋ, ವಾಶ್ರೂಮ್ ತನಕ ನಡ್ಕೊಂಡು ಹೋಗ್ತೀಯಾ? ಅಷ್ಟು ದೂರ ನೋಡಿದ್ರೆ ಏನಾಗುತ್ತೆ ಗೊತ್ತಾ? ಎಷ್ಟು ದೂರ ಇದೆ? ಕರೆಕ್ಟ್ ಆಗಿ ನಡೆದ್ರೆ 7 ಹೆಜ್ಜೆ ಕೂಡ ಇರಲ್ಲ. ಅಷ್ಟು ದೂರ ಕೂಡ ನಡಿಬಾರ್ದಾ? ಮದ್ವೆಲಿ ನನ್ ಜೊತೆ 7 ಹೆಜ್ಜೆ ನಡೆದಿಯಲ್ವಾ? ಅಷ್ಟು ಹೆಜ್ಜೆ ಸಾಕು. ಇನ್ನೊಂದು ಹೆಜ್ಜೆ ಕೂಡ ಇಡಕ್ ಬಿಡಲ್ಲ. ಚೆನ್ನಾಗಿದೆ ರೀ. ಮತ್ತೆ ನಾನು ವಾಶ್ರೂಮಿಗೆ ಹೋಗೋದು ಹೇಗೆ? ಮೇಹುನಾ ನಾನ್ ಕರ್ಕೊಂಡು ಹೋಗ್ತೀನಿ. ಅರೆ ಏನ್ರಿ, ಕೆಳಗೆ ಇಳಿಸಿ ನನ್ನ. ನೋವೇ, ನಾನೇ ಕರ್ಕೊಂಡು ಹೋಗ್ತೀನಿ. ನೀವ್ ಹೀಗ್ ಮಾಡಿದ್ರೆ ನಾನು ದಪ್ಪ ಆಗಿ ನಿಮ್ ಬೇಬಿ ಕೂಡ ದಪ್ಪನೇ ಹುಟ್ಟುತ್ತೆ. ನೋ ಪ್ರಾಬ್ಲಮ್. ಈಗ ನಿನ್ನ ಹೊತ್ಕೊಂಡು ಆಮೇಲೆ ಬೇಬಿನ ಹೊರ್ತೀನಿ. ನಿಮ್ಗೆ ಬುದ್ಧಿ ತುಂಬಾ ಕೆಟ್ಟಿದೆ. ಅಮ್ಮ ಹೋಗ್ಬಾ. ಥ್ಯಾಂಕ್ಸ್. ಕನಿಷ್ಠ ಇಲ್ಲಾದ್ರೂ ಇಳ್ಸಿದ್ರಿ. ಥ್ಯಾಂಕ್ ಗಾಡ್. ಆಂಟಿಡೋಸ್ ತಗೊಳ್ದೇ ಇದ್ರು ಮಿರಾಕಲ್ ಆಗಿ ಜೀವ ಉಳಿತು. ಐ ಆಮ್ ಬ್ಯಾಕ್. ಗಾಡ್ ನನಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಾನೆ. ಅಂದ್ರೆ ನನ್ನ ಪ್ಲಾನ್ ಸಕ್ಸಸ್ ಆಗತ್ತೆ. ನಾನು ವಿನ್ ಆಗ್ತೀನಿ. ಸತ್ತು ಬದುಕಿದ್ದೀನಿ ಅಂದ್ರೆ ಗಂಗಾ ಸಾಯೋದು, ನಾನು ಜೈ ಜೊತೆ ಬದುಕೋದು ಗ್ಯಾರಂಟಿ. ಗೆಲುವು ನನಗೆ. ಮಾಮ್ ತುಳಸಿ ಎಲ್ಲಿ? ಆ ರಾಮಕೃಷ್ಣ ಚಂದ್ರಿಕಾ ಎಲ್ಲಿ? ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ಮೇಲೆ ಏನ್ ನಡೀತು?
ಹೇಗೆ ತಿಳ್ಕೊಳ್ಳೋದು? ಮಾಮ್ ಬರ್ತಿದ್ದಾಳೆ. ಈಗಿಂದನೇ ಡ್ರಾಮಾ ಸ್ಟಾರ್ಟ್ ಮಾಡ್ಬೇಕು.